ಪೂರ್ಣರಾಗುವಂತೆ ಜಶಾಮ್ ಜಬದೊರೆ. ಅಧ್ಯಾಯ 11. ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಇಬ್ರಿಯ 6:2. ನಮ್ಮ ಆತ್ಮೀಯ ಜೀವಿತಕ್ಕೆ ಒಂದು ಗುರಿಯುಂಟು. ಆ ಗುರಿಯು ಕ್ರಿಸ್ತನ ಸ್ವಭಾವವನ್ನು ಪೂರ್ಣವಾಗಿ ಸ್ವಾತಂತ್ರಿಸಿಕೊಳ್ಳುವುದೇ ಆಗಿದೆ. ನಿನ್ನಂತೆ ಯೇಸುವೆ ಮಾರ್ಪಡಿಸು ಎಂದು ಒಬ್ಬ ಭಕ್ತನು ಹಾಡುತ್ತಾನೆ. ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಕೊಲೋಸ್ಯ 1:28 ಎಂಬುದನ್ನು ಸೇವೆಯ ಗುರಿಯಾಗಿ ಅಪೊಸ್ತಲನಾದ ಪೌಲನು ಇಟ್ಟಿದ್ದನು. ಎಂಥ ಮನುಷ್ಯನು ಎಂಥ ಸಮಸ್ಯೆಗಳ ಸಮಯದಲ್ಲೂ ಕ್ರಿಸ್ತನೊಡನೆ ಪೂರ್ಣರಾಗಲು ಸಾಧ್ಯವೆಂದು ಅವನ ನಂಬಿಕೆಯಾಗಿತ್ತು. ಒಂದು ಬಣ್ಣದ ಚಿಟ್ಟೆ ಮೊಟ್ಟೆ ಇಡುವ ಕಾಲ ಬರುವಾಗ ಒಂದು ನಿರ್ದಿಷ್ಟ ಎಲೆಯಲ್ಲೇ ಮೊಟ್ಟೆ ಇಡುತ್ತದೆ ಅಷ್ಟೇ. ಮೊಟ್ಟೆ ಇಡುವಾಗಲೇ ಅದಕ್ಕೆ ತನ್ನ ಮುಂದಿನ ಭವಿಷ್ಯತ್ತಿನ ಗುರಿಯಿರುತ್ತದೆ. ತನ್ನಂತೆಯೇ ಒಂದು ಬಣ್ಣದ ಚಿಟ್ಟೆ ಮೊಟ್ಟೆಯೊಳಗಿಂದ ಹೊರಬರುತ್ತದೆಂದು ಎದುರು ನೋಡುತ್ತದೆ. ಅದರ ಆ ಮೊಟ್ಟೆಯೊಳಗಿಂದ ಹೊರಬರುವುದು ಕೇವಲ ಕೆಲವು ಹುಳಗಳು ಮಾತ್ರ. ಆ ಹುಳ ಸೋತು ಹೋಗುವುದಿಲ್ಲ. ಎಲೆಗಳನ್ನು ತಿಂದು ಮಾರ್ಪಾಟುಗೊಂಡು ನಂತರ ಗೂಡಿನಿಂದ ಬಣ್ಣದ ಚಿಟ್ಟೆಯಾಗಿ ಹೊರಬರುತ್ತದೆ. ತಾಯಿಯ ಪೂರ್ಣತೆಯನ್ನು ಹೊಂದುತ್ತದೆ. ಆ ಹುಳದಂತೆ ನಾವು ಈ ಪ್ರಪಂಚದಲ್ಲಿ ಜೀವಿಸುತ್ತಿದ್ದೇವೆ. ಆದರೆ ನಾವು ಒಂದು ದೃಷ್ಟಿಯಿಂದ ಒಂದು ಗುರಿಯನ್ನಿಟ್ಟುಕೊಂಡವರಾಗಿ ನೋಡುವಂತರಾಗಿದ್ದೇವೆ. ಕ್ರಿಸ್ತನು ಪ್ರತ್ಯಕ್ಷವಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಯೆಹೋವನ 3:2. ಮನುಷ್ಯನು ದೈವಿಕ ಪರಿಪೂರ್ಣತೆಗೆ ಬರಲು ಸಾಧ್ಯವೇ? ಸಂಪೂರ್ಣವಾಗಿ ದೇವರನ್ನು ಅಂಗೀಕಾರ ಮಾಡಿಕೊಳ್ಳಲು ಸಾಧ್ಯವೇ? ಪ್ರೀತಿಯಲ್ಲಿ ಸಂಪೂರ್ಣತೆ, ನಂಬಿಕೆಯಲ್ಲಿ ಪೂರ್ಣತೆ, ಶಾಂತಿಯಲ್ಲಿ ಪೂರ್ಣತೆ, ಇವುಗಳನ್ನೆಲ್ಲ ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಆಗುತ್ತದೋ ಎಂದು ನಾವು ಒಂದು ವೇಳೆ ಯೋಚಿಸಬಹುದು. ಸ್ವಲ್ಪ ಯೋಚಿಸಿ ನೋಡಿರಿ. ನಾವು ಒಂದೊಂದು ಗುಣಾತಿಶಯದಲ್ಲೂ ಪೂರ್ಣತೆ ಹೊಂದಿಕೊಳ್ಳಲಿಕ್ಕೆ ಪ್ರಯತ್ನಿಸುವುದಕ್ಕಿಂತಲೂ ಕ್ರಿಸ್ತನನ್ನು ಸ್ವತಂತ್ರಿಸಿಕೊಳ್ಳುವುದೇ ಮೇಲಾದಂಥ ಕಾರ್ಯವಾಗಿದೆ. ಕ್ರಿಸ್ತನನ್ನು ಸ್ವತಂತ್ರಿಸಿಕೊಳ್ಳುವಾಗ ಕ್ರಿಸ್ತನೊಳಗಿನ ಪೂರ್ಣತೆಯಲ್ಲಿ ಆತನು ತಾನೇ ಕೃಪೆಯಲ್ಲೂ ನಮ್ಮನ್ನು ತೆಗೆದುಕೊಂಡು ಬಂದು ನೆಲೆಗೊಳಿಸುತ್ತಾನೆ. ಕ್ರಿಸ್ತನನ್ನೇ ಹೆಚ್ಚಾಗಿ ಪ್ರೀತಿಸುವುದರಿಂದಲೂ ಕ್ರಿಸ್ತನೊಡನೆ ಸಂಭಾಷಿಸುವುದರಿಂದಲೂ ಸತ್ಯವೇದ ವಚನದ ಮಹತ್ವಗಳನ್ನು ಧ್ಯಾನಿಸುವುದರಿಂದಲೂ ನಾವು ತಿಳಿಯದಂತೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ರೂಪಿಸುತ್ತದೆ. ಅವರನ್ನು ಕುರಿತು ಸತ್ಯವೇದವು ತಿಳಿಸುವಾಗ ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಇಬ್ರಿಯ 2:10. ನಾವು ಪೂರ್ಣರಾದ ನಂತರ ತನಗೆ ವಿಧೇಯರಾಗುವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಇಬ್ರಿಯ 5:9-10. ದೇವಮಗುವೆ, ನಾವು ದೇವರ ಬರೋಣಕ್ಕೆ ಅತೀ ಸಮೀಪವಾಗಿದ್ದೇವೆ. ನಾವು ಕಳೆಯುವ ಒಂದೊಂದು ಸಮಯವು ಮಹಿಮೆಯ ರಾಜನಾದ ಯೇಸುವನ್ನು ಎದುರುಗೊಳ್ಳುವ ಸಮಯವಾಗಿದೆ. ಆತನು ಬರುವಾಗ ಪೂರ್ಣತೆಯನ್ನು ನಿನ್ನಲ್ಲಿ ಕಾಣಲಿ. ಆತನ ಗುಣಾತಿಶಯಗಳು ನಿನ್ನಲ್ಲಿ ಕಂಡುಬರಲಿ. ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ.
2 ಕೊರಿಂಥ 7:1. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.